ಯಾರು ಸಹಿತ ಅದನ್ನ ಮುಟ್ಟುವಂತ ಇಲ್ಲ. ಮುಟ್ಟಿದ್ರೆ ಎಷ್ಟೋ ಜನರಿಗೆ ಅನಾಹುತಗಳಾಗಿವೆ ಅಂತ. ಯಾಕಂದ್ರೆ ನಾನು ಒಂದೇ ಶರಣ ಅಂದಿದ್ದಕ್ಕಾಗಿ ನಿಮ್ಮ ತೊಡೆಯ ಚರ್ಮವನ್ನ ತೆಗೆಯುವುದಕ್ಕೆ ಹೇಗೆ ಮನಸ್ಸಾಯ್ತು ನಿಮಗೆ ಹಾಗೆ ಅಂತ. ಇದು ನನಗೆ ಸಲ್ಲುವಂಥದ್ದಲ್ಲ, ಹಾಕೊಳ್ಳಿಲ್ಲ. ಇದು ನನಗೆ ಸಲ್ಲುವಂಥದ್ದಲ್ಲ, ಕೂಡಲ ಸಂಗಮ ದೇವನಿಗೆ ಸಲ್ಲುವಂಥದ್ದು. ಅವರು ಉಳಿವಿ, ಕೆಲವರು ಶರಣರು ಶ್ರೀಶೈಲಕ ಹಂಗ. ಯಾಕಂದ್ರೆ ಸೈನಿಕರು ಬೆನ್ನತ್ತಿದ್ರು. ಶ್ರೀ ಗುರು ಹರಳಯ್ಯ ನಿನ್ನ. ವೀಕ್ಷಕರೇ ನಮಸ್ಕಾರ. ನಾವು ಇವತ್ತು ಬಿಜನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಬಿಜನಹಳ್ಳಿ ಗ್ರಾಮ ಏನಿದೆಪ್ಪ ವಿಶೇಷತೆ ಅಂದ್ರೆ, ಮನುಷ್ಯನ ಚರ್ಮದಿಂದ ಮಾಡಿರ್ತಕ್ಕಂಥ ಚಪ್ಪಲಿಗಳು ಯಾಕೆ ಮಾಡಿದ್ರು, ಹೇಗೆ ಮಾಡಿದ್ರು, ಅದರ ಇತಿಹಾಸ ಏನು ಅಂತಕ್ಕಂಥದ್ದನ್ನ ತಿಳಿಸ್ಕೊಡೋದಕ್ಕೋಸ್ಕರ ನಮ್ಮ ಜೊತೆ ಹಿರಿಯ ಸಾಹಿತಿಗಳು, ಸಂಶೋಧಕರಾದಂಥ ಮುಡುಬಿ ಗುಂಡೇರಾವ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ಅವರು ಈ ಒಂದು ಬಿಜನಹಳ್ಳಿಯಲ್ಲಿ ಇರ್ತಕ್ಕಂಥ ಪಾದುಕೆ ಅಥವಾ ಚಮ್ಮಾವಿಗೆ ಅಂತೇಳಿ ಕರಿತೀವಿ, ಅದರ ಸಂಪೂರ್ಣ ಇತಿಹಾಸವನ್ನ ಅವ್ರು ನಮ್ಮ ಕಣ್ಮುಂದೆ ಇಡೋರಿದ್ದಾರೆ. ಸರ್, ಏನ್ ಸರ್ ಈಗ ಇಲ್ಲಿ ಇರ್ತಕ್ಕಂಥ ಈ ಚಮ್ಮಾವಿಗೆ ಅಥವಾ ನೀವೇನು ಪಾದುಕೆ ಅಂತ ಕರಿತೀರಿ, ಸೊ ಅದರ ಇತಿಹಾಸ ಏನು? ನಿಮಗೆ ಮೊಟ್ಟ ಮೊದಲು ಶರಣಾರ್ಥಿ. ಎಲ್ಲ ಪ್ರವಾಸಿ ತಾಣಗಳ ಬಗ್ಗೆ ತಾವು ಏನು ಪರಿಚಯ ಮಾಡಿಸ್ತಾ ಇದ್ದಾರೆ, ತುಂಬ ಹೃದಯ ಧನ್ಯವಾದಗಳು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಬಿಜನಹಳ್ಳಿ ಸುಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ. ಸುಕ್ಷೇತ್ರ ಬಹಳ ಭವ್ಯ ಪರಂಪರೆ ಇರುವಂತ ಇತಿಹಾಸ. ಕನ್ನಡ ನಾಡಿಗೆ ಬಹುದೊಡ್ಡ ಕೊಡುಗೆ ಕೊಟ್ಟಂತ ಊರಿದು. ಯಾಕಂದ್ರೆ ನಾವೆಲ್ಲ ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ಕೇಳ್ತೀವಿ, ಬಹಳ ಅದ್ಭುತವಾದಂತ ಇತಿಹಾಸ ಕೆಲವು ಇರ್ತಾವ. ಆದ್ರೆ ಎಲ್ಲ ಇತಿಹಾಸಗಳಿಗಿಂತಲೂ ಶರಣರ ಸ್ಮಾರಕ ಇರುವಂತ ಊರು ನಮ್ಮ ಬಿಜನಹಳ್ಳಿ ಕ್ಷೇತ್ರ. ಶರಣರ ಕ್ಷೇತ್ರ ಇದು, ಶರಣರ ಸ್ಮಾರಕ ಇರುವಂತ ಊರು. ಮತ್ತು ದಾಖಲೆ ಇವತ್ತು ಕಲ್ಯಾಣ ಒಂದು ಕಡೆ ಆದರೆ ಬಿಜನಹಳ್ಳಿ ಒಂದು ಕಡೆ, ಅಷ್ಟು ಶಕ್ತಿ ಮತ್ತು ಅಷ್ಟು ದಾಖಲೆ ಇರುವಂತ ಜೀವಂತ. ಅಂದ್ರೆ ಈಗ ನಾವು ನಿಂತಿರೋದು ಕಲ್ಯಾಣ ನಾಡಿನ ಒಬ್ಬ ಶರಣರ ಬಗ್ಗೆ. ಆಮೇಲೆ ಕಲ್ಯಾಣದಲ್ಲಿ ಕಲ್ಲಿನಿಂದ ಕೆಲವು ಸ್ಮಾರಕಗಳು ಕೆಲವು ಇವೆ, ವಚನಗಳು ಸಿಗ್ತಾವ. ಆದರೆ ಜೀವಂತ ಸಾಕ್ಷಿ ಚರ್ಮದಿಂದ ಮಾಡಿದಂತಹ ಪಾದುಕೆಗಳು, ಶರಣರು ಮಾಡಿದಂತ ಪಾದುಕೆಗಳು 770 ಶರಣರು ಕಲ್ಯಾಣದೊಳಗ. ಈ ಬಹಳ ದೂರದಿಂದ ಶರಣರು ಕ್ಷೇತ್ರಕ್ಕೆ ಬರ್ತಾರ. ಬಸವಣ್ಣನವರ ಕೀರ್ತಿ ವಿಶ್ವದಾದ್ಯಂತ ಪ್ರಚಾರ ಆಗ್ತದೆ. ಆ ಕಲ್ಯಾಣದೊಳಗೆ ಹೇಗಿತ್ತಂದ್ರೆ ಒಂದು ಅನುಭವ ಮಂಟಪ ಇತ್ತು. ಆ ಅನುಭವ ಮಂಟಪದಲ್ಲಿ ಚರ್ಚೆ ನಡೀತಿತ್ತು. ಅಲ್ಲಿ ಶರಣರು ವಚನಗಳನ್ನ ಬರೆಯುವುದು, ಕಾಯಕ ಮಾಡ್ತಿದ್ರು. ಮತ್ತು ಕಾಯಕ ದಾಸೋಹ ಪರಿಕಲ್ಪನೆಯನ್ನ ಕೊಟ್ಟಂತವರು ನಮ್ಮ ಕನ್ನಡಿಗರು, ಬಸವಾದಿ ಶರಣರು. ಆ ಕಾಯಕ ಅಂದ್ರೆ ಈ ಶರಣ ಹರಳೆಯನವರು ಮಾಡುವಂತ ಕಾಯಕ ಚಪ್ಪಲಿ ಹೊಲಿಯುವ ಕಾಯಕ, ಬಹಳ ಶ್ರೇಷ್ಠವಾದಂತ ಕಾಯಕ. ಕಾಯಕಕ್ಕೆ ಅಂತಾರ ಬಸವಣ್ಣವರು, ಯಾರು ಕಾಯಕ ದುಡಿದು ತಿಂತಾರೋ ಮತ್ತು ಎಷ್ಟು ಶ್ರಮಜೀವಿಗಳಾಗ್ಬೇಕಂತಂದ್ರೆ, ನಾನು ದುಡಿತಾನೆ ಅದು ಕಾಯಕ. ಆ ಕಾಯಕ ಮಾಡ್ತಾ ಬಂದಂತ ಏನು ಲಾಭ ಇದೆ, ಅದು ಬಂದಂತ ತನಗೇನು ಪ್ರತಿಫಲ ಬರ್ತದ, ಅದರಿಂದ ಬಂದಂಥದ್ದು ದಾಸೋಹ ಮಾಡಬೇಕು. ಮತ್ತು ಯಾವುದೇ ಕುಳಿತು ಉಣ್ಣಬಾರದಂತ ಹೇಳ್ತಾರೆ. ಕುಳಿತು ಉಣ್ಣದೇ ದುಡಿದು ಉಣಬೇಕು ಮತ್ತು ಕಾಯಕ ಮಾಡಬೇಕು. ಕಾಯಕದಿಂದ ಬಂದಂಥದ್ದು ದಾಸೋಹ ಮಾಡಬೇಕು. ಜಗತ್ತಿಗೆ ಕೊಟ್ಟಂತವ್ರು, ಶರಣರು ಕೊಟ್ಟಂತವ್ರು ಅಪ್ಪಟ ಕನ್ನಡಿಗರು, ಅದು ನಮ್ಮ ಬಸವಾದಿ ಶರಣರು. ಬಹಳ ಆ ಚಮ್ಮಾವಿಗಳು ನೋಡಿದ್ರೆ ನಮಗೆ ಅದರ ಭಾವನೆಯನ್ನ ಬರ್ತದೆ. ಶರಣ ಹರಳಯ್ಯ ಕಲ್ಯಾಣಮ್ಮನವರು 770 ಶರಣರಲ್ಲಿ ಇವರು ಮಾಡುವಂತ ಕಾಯಕ ಚಪ್ಪಲಿ ಹೊಲಿಯುವ ಕಾಯಕ. ಮತ್ತು ಆವಾಗಿನ ಸಂದರ್ಭದಲ್ಲಿ ಹೆಂಗಿತ್ತಂದ್ರೆ, ಕಾಯಕಕ್ಕೆ ಬಹಳ ಪ್ರೀತಿ, ಕಾಯಕಕ್ಕೆ ಮಹತ್ವ ಕೊಟ್ಟಂತವ್ರು ಶರಣರು. ಅದ್ರಾಗ ಹರಳೆಯನವರು ಚಪ್ಪಲಿ ಹೊಲಿಯುವಂತ ಕಾಯಕ ಮಾಡ್ತಾನೆ ಮಹಾನ್ ಶರಣರಾಗಿ ಹೊರಹೊಮ್ಮ. ಬಸವಣ್ಣನವರು ಕಲ್ಯಾಣದ ನಡುಬೀದಿ ಒಳಗ ಅನುಭವ ಮಂಟಪದ ಚರ್ಚೆ ಮುಗಿಸಿಕೊಂಡು ಅವ್ರು ಬರ್ತಾ ಇದ್ರು ಕುದುರೆ ಮೇಲೆ ಬರುವಂತ ಸಂದರ್ಭದಲ್ಲಿ ಇದು ಕಲ್ಯಾಣದೊಳಗ ಲಿಂಕ್ ತೋರಿಸ್ತಾ ಇದೆ. ಅಲ್ಲಿ ಎಲ್ಲಿ ಯಾವ ಇದಕ್ಕೆ ಯಾಕೆ ಚಮ್ಮಾವಿಗಳು ಹೆಂಗೆ ಬಂದು ಅನ್ನುವಂಥದ್ದು ಬೇಕು. ಅಲ್ಲಿ ಕಲ್ಯಾಣದ ನಡುಬೀದಿ ಒಳಗ ಅಣ್ಣ ಬಸವಣ್ಣನವರು ಪ್ರಧಾನಮಂತ್ರಿ ಮತ್ತೆ ವಿತ್ತ ಸಚಿವ, ಫೈನಾನ್ಸ್ ಮಿನಿಸ್ಟರ್ ಬಸವಣ್ಣವರು, ಅವರು ಬರುವಂತ ಸಂದರ್ಭದಲ್ಲಿ ಎದರ ಹರಳೆಯನವರು ಸಿಗ್ತಾರೆ. ಹರಳೆಯ ಕಾಯಕ ಜೀವಿ. ಅಪ್ಪ ಬಸವಣ್ಣವ್ರು ಬರ್ತಾರಂತ ಹೇಳಿ ಅಪ್ಪ ಬಸವಣ್ಣವರಿಗೆ ನಿಮಗೆ ಶರಣು ಅಂತ ಹರಳೆಯ
ಬಸವಣ್ಣನವರು ಬರೀ ಹಿಂಗ ಕೈ ಮಾಡಿ ಹೋಗ್ಲಿಲ್ಲ. ಹ್ಮ್ ಕುದುರೆ ಮೇಲಿಂದ ಮಂತ್ರಿ ಕುದುರೆ ಮೇಲಿಂದ ಕೆಳಗಿಳಿದು ಅವತ್ತೇನು ಚಪ್ಪಲಿ ಹೊಲಿಯುವ ಕಾಯಕ ಅಲ್ಲಿ ಇರುವಂತ ಒಬ್ಬ ವ್ಯಕ್ತಿಗೆ ಬಸವಣ್ಣವ್ರು ಎಷ್ಟು ಗೌರವ ಕೊಡ್ತಾರೆ ಅಂತಂದ್ರೆ, ಮ್ಯಾಲಿಂದ ಕುದುರೆ ಮೇಲಿಂದ ಕೆಳಗಿಳಿದು ಮಹಾನ್ ಶರಣ ಹರಳಯ್ಯನವರೇ ನಿಮಗೆ ಶರಣು ಶರಣಾರ್ಥಿ ಅಂದರು. ನಿಮ್ಮ ಮನೆಯ ಪ್ರಸಾದ ಉಂಡು ಧನ್ಯನಾದವನು ನಾನು. ಅಷ್ಟು ದೊಡ್ಡ ಮಾತಾಡಬೇಡಿ ತಂದೆ. ಶರಣು ಶರಣು ಶರಣಾರ್ಥಿ ಶಿವಶರಣ ಹರಳೆ. ಅಪ್ಪನವರು ನಾನು ಶರಣು ಎಂದರೆ ತಾವು 2 ಬಾರಿ ಶರಣು ಎಂದು ಹೇಳಿ ನನ್ನ ಮೇಲೆ ದೊಡ್ಡ ಭಾರ ಹೊರಿಸಿದ್ದಾರೆ. ಎರಡೂ ಕೈ ಮುಗಿದು ಹ್ಮ್ ತಲೆ ಬಾಗಿ ಅವತ್ತು ಯಾವ ರೀತಿ ನೋಡ್ತಿದ್ರು ಜನ ಅನ್ನುವಂಥದ್ದು ಹರಳಯ್ಯನ ಅಷ್ಟು ಗೌರವ ಕೊಡ್ತೀವಿ. ಗೌರವ ಕೊಟ್ರು. ಅದ ಕೊಟ್ಟ ಬಳಕ ಹರಳಯ್ಯನವರು ಚಿಂತೆ ಆಗ್ತದೆ. ಅಪ್ಪ ನಾನು ಶರಣ ಅಂದೆ, ಆದರೂ ಶರಣ ಅಂದಾಗ ಮಹಾನ್ ಶರಣ ಹರಳಯ್ಯನವರೇ ಶರಣು ಶರಣಾರ್ಥಿ ಅಂದಾಗ ಹರಳಯ್ಯ ಚಿಂತೆ ಆಗ್ತದೆ. ಎಂಥ ದೊಡ್ಡ ನಮಸ್ಕಾರ ಕೊಟ್ಟ ಬಸವಣ್ಣವ್ರು ಎಲ್ಲಿ, ನಾನ್ ಎಲ್ಲಿ? ಈಗ ಮಹಾನ್ ಶರಣ ಅಂತೇಳಿ ಏನ್ ಬಸವಣ್ಣವ್ರು ಕರೆದಾರಲ್ಲ, ಸೊ ಮಹಾನ್ ಶರಣ ಅಂತೇಳಿ ಏನ್ ಹಳೆಯನವ್ರು ಕರ್ಸ್ಕೊಂಡ್ರಲ್ಲ, ಸೊ ಅವ್ರು ಮಹಾನ್ ಶರಣರಾಗ್ಬೇಕಾಗಿತ್ತಂದ್ರೆ ಏನ್ ಮಾಡಿದ್ರು? ಯಾಕಂದ್ರೆ ಕಾಯಕವನ್ನೇ ಮೆಚ್ಚಿಕೊಂಡಂತವರು ಹರಳಯ್ಯನವರು. Okay. ಬಸವಣ್ಣನವರ ನೇತೃತ್ವದಲ್ಲಿ ಇವರು ಈ ರೀತಿ ವಚನ ಸಾಹಿತ್ಯದ ಚಳವಳಿಯಲ್ಲಿ ತೊಡಗಿಸಿಕೊಂಡವರು ಹರಳಯ್ಯನವರು. ಆ ಘಟನೆ ಏನದಲ್ಲ, ನಾನು ಮುಂದುವರೆದು ಹೇಳ್ತೀನಿ ಘಟನೆ. ಅವ್ರ ಹಳೆಯನವ್ರ ವಚನಗಳನ್ನು ಅವರೇ ಅವ ಸುಮಾರು ಒಂದು 4-5 ವಚನ ಬಹಳ ಸಿಕ್ಕಿಲ್ಲ ನಮ್ಗೆ. ಹರಳಯ್ಯನವರಿಗೆ ಬಸವಣ್ಣವರು ಮಹಾನ್ ಶರಣ ಹರಳಯ್ಯನವರೇ ಶರಣು ಶರಣಾರ್ಥಿ ಅಂದಾಗ ದೊಡ್ಡ ನಮಸ್ಕಾರ ಜಗತ್ತಿನಲ್ಲಿ. ಶರಣು ಶರಣಾರ್ಥಿ ಒಂದೇ ಶರಣ ಹೇಳೋದಕ್ಕಾಗಿ ಶರಣು ಶರಣಾರ್ಥಿ ಅಂತ ಹೇಳಿದ್ರಲ್ಲ, ನಾ ಶರಣಂದೆ, ಅವ್ರು ಶರಣು ಶರಣಾರ್ಥಿ ಅಂದ್ರು. ದೊಡ್ಡ ನಮಸ್ಕಾರ ಕೊಟ್ರು. ನಾ ಏನು ವಾಪಸ್ ಕೊಡ್ಲಿ? ಬಸವಣ್ಣವ್ರಿಗೆ ವಾಪಸ್ ಕೊಡ್ಲಿಕ್ ನನ್ ಬಲ್ಲಿ ಏನು ಉಳಿದಿಲ್ಲ. ಆ ತಾಯಿ ಎಂಥ ಟ್ಯಾಲೆಂಟ್ ಹೆಣ್ಮಗಳು ಕಲ್ಯಾಣಮ್ಮ, ಹರಳಯ್ಯನವರ ಪತ್ನಿ ಕಲ್ಯಾಣಮ್ಮ ಎಂಥ ಟ್ಯಾಲೆಂಟ್ ಹೆಣ್ಮಗಳು. ಗಂಡನಿಗೆ ಚಿಂತೆ ಆದಾಗ ಬಸವಣ್ಣನವರು ದೊಡ್ಡ ನಮಸ್ಕಾರ ಹೇಳಿದಾಗ ಆ ತಾಯಿ ಒಂದು ಪ್ಲಾನ್ ಮಾಡ್ತಾಳೆ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀನಿ ನನ್ನ ಒಡೆಯ? ಗಂಡನಿಗೆ ಹೇಳ್ತಾ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀನಿ ನನ್ನ ಒಡೆಯ? ನಮ್ಮಿಬ್ಬರ ತೊಡೆಯ ಚರ್ಮವನ್ನು ತೆಗೆದು ಪಾದರಕ್ಷೆಗಳನ್ನ ಮಾಡಿ ಅಪ್ಪ ಬಸವಣ್ಣನವರಿಗೆ ಅರ್ಪಿಸೋಣ ಅಂತ ಒಂದು ಪ್ಲಾನ್ ಮಾಡಿದ್ರು. ಅದಾಗ ಮೈ ರೋಮಾಂಚನ ಆಗ್ತದೆ. ಸಾಮಾನ್ಯ ಮಾತಲ್ಲ ತೊಡೆಯ ಚರ್ಮ ತೆಗೆಯೋದು. ಒಂದು ಮುಳ್ಳು ತಾಗಿದ್ರೆ ಮನುಷ್ಯ ಎಷ್ಟು ತ್ರಾಸ ಆಗ್ತದೆ. ಸೆಪ್ಟಿಕ್ ಆಗುವಂತಹ ಕಾಲ ಅವಾಗೂ ಇತ್ತಿಲ್ಲ ಮನುಷ್ಯ. ಆದರೆ ಶ್ರೀ ಗುರು ಬಸವ ಲಿಂಗಾಯ ನಮಃ ಸರ್, ಒಂದು ಶರಣಿಗೆ ಶರಣು ಶರಣಾರ್ಥಿ ಅಂತ ಶರಣು ಶರಣಾರ್ಥಿ ಹೇಳಿದಕ್ಕಾಗಿ ಪಾದರಕ್ಷೆಗಳನ್ನು ಕೊಡುವಂತ ತೀರ್ಸಕ್ ಅಷ್ಟಾಗಲಿಲ್ಲ. ಅಷ್ಟು ಅಂದ್ರು. ಆದರೆ ಮಾಡುವುದು ಎಷ್ಟು ದೊಡ್ಡದು ಕಷ್ಟ. ತಾವೇನು ಚಪ್ಪಲಿ ಮಾಡ್ತಿದ್ರು, ಚಪ್ಪಲಿ ಹೊಲಿಯುವ ಕಾಯಕ ಮಾಡ್ತಿರು, ಚಪ್ಪಲಿ ಮಾಡುವ ಕಾಯಕ ಮಾಡ್ತಿರು, ಅದೇನು ಅಸ್ತ್ರ ಅದ ಅದನ್ನ ತೆಗೆದುಕೊಂಡು ಇಬ್ಬರು ಗಂಡ ಹೆಂಡತಿ ತಮ್ಮ ತೊಡೆಯ ಚರ್ಮವನ್ನು ತೆಗೆದು ಪಾದರಕ್ಷೆಗಳನ್ನ ಮಾಡಿ ಅವ್ರು ಏನು ಬಸವಣ್ಣವ್ರು ಏನು ಹಿಮಡಿ ಇಟ್ಟಿರ್ತಾರ ಕೆಳಗಡೆ, ಆ ಜಾಗಕ್ಕ ಆ ಚರ್ಮ, ತೊಡೆಯ ಚರ್ಮ ಅಂದ್ರೆ ನಾವು ಪಾವನ ಆಗ್ತೀವಿ. ಅಪ್ಪ ಬಸವಣ್ಣ ಶರಣು ಶರಣಾರ್ಥಿ ಅಂದರೆ ಅದಕ್ಕೆ ನಾವು ವಾಪಸ್ ನಮಗೆ ಮೆಟ್ಟಬೇಕು, ಅವರು ದಿನ ಮೆಟ್ಟಬೇಕು ನಮ್ಮನ್ನ. ಆ ರೀತಿ ಭಾವನೆಯಿಂದ ಮಾಡ್ತಾರೆ. ಇದು ತೀರ್ಸೋದು ಸಾಮಾನ್ಯ. ಅದನ್ನೆಲ್ಲ ಮಾಡಿ ಬಹಳ ಸುಂದರವಾದಂತ ಪಾದರಕ್ಷೆಗಳನ್ನು ಮಾಡಿ ಮಂತ್ರಿ ಬಸವಣ್ಣವ್ರ ಮನೆಗೆ ಬರ್ತಾರೆ. ಎಷ್ಟು ಕಷ್ಟ ಆಗಿರ್ಬೇಕು. ಆದ್ರೂ ಸಾಮಾನ್ಯ ಮಾತಲ್ಲ, ಯಾಕಂದ್ರೆ ಭಕ್ತಿಯ ಪ್ರತಿರೂಪವೇ, ಭಕ್ತಿಯ ಪರಾಕಾಷ್ಠತೆ ಇದು ಒಂದು ಸಾಕ್ಷಿ. ಅಣ್ಣ ಬಸವಣ್ಣನವರ ಮೇಲೆ ಹರಳಯ್ಯನ ಭಕ್ತಿ, ಹರಳಯ್ಯ ದಂಪತಿಗಳ ಮೇಲೆ ಬಸವಣ್ಣನವರ ಭಕ್ತಿ. ಆ ಭಕ್ತಿಯ ಪ್ರತೀಕವಾಗಿ ಈ ಪಾದುಕೆಗಳು ತಯಾರಾದ ಪಾದರಕ್ಷೆಗಳನ್ನ ಮಾಡಿದ್ರು. ಮಾಡಿ ಬಸವಣ್ಣನವರು ಮಂತ್ರಿ ಬಸವಣ್ಣನವರ ಮನೆಗೆ ಬರ್ತಾರೆ. ಬಹುಶಃ ಸರಿ, ನನಗಂತೂ ಅಷ್ಟು ಗೊತ್ತಿಲ್ಲ, ನಿಮಗೆ ಗೊತ್ತಿರ್ಬೋದು. ಈಗ ದೇಹದ ಒಂದು ಅಂಗ, ಚರ್ಮನೂ ಅದು ಅಂಗನೇ. ಸೊ ಒಂದು ಭಕ್ತಿಗೆ ಅರ್ಪಿಸಿರ್ತಕ್ಕಂಥ ಒಂದು ಹಿನ್ನೆಲೆ ಇಟ್ಕೊಂಡು ಹೋದ್ರೆ
ಒಂದು ಬೇಡರ್ ಕಣ್ಣಪ್ಪ ತನ್ನ ಕಣಕ್ಕೆತ್ತಿ ಶಿವನಿಗೆ ಅರ್ಪಣೆ ಮಾಡ್ತಾರೆ. ಅದನ್ನ ಬಿಟ್ರೆ ಎರಡನೇದು ಇದೇನು ಅಂತ ನಾನು ಹೌದೌದು, ಅದು ಪೌರಾಣಿಕ ಹಿನ್ನೆಲೆ. ಹಾ. ಆದರೆ 12ನೇ ಶತಮಾನ, ಅದು ಅದು ಇತ್ತೀಚಿನದು 12ನೇ ಶತಮಾನ, 900 ವರ್ಷಗಳ ಹಿಂದಿನ ಇತಿಹಾಸ ಇದು. ಸತ್ಯ ಘಟನೆ ಇದು, ಸಾಕ್ಷಿ ಇವೆ. ಅದಕ್ಕಾಗಿ ನಾನು ಮುಂದುವರಿಸಲೆ. ಸತ್ಯ ಘಟನೆ ಇದು. ಮಹಾನ್ ಶರಣ ಹರಳಯ್ಯನವರೇ ನಿಮಗೆ ಶರಣು ಶರಣಾರ್ಥಿ ಅಂದಾಗ ಮನೆಗೆ ಬಂದಾಗ ಇಬ್ಬರು ಪ್ಲಾನ್ ಮಾಡಿ ಯೋಚನೆ ಮಾಡಿ ಪಾದರಕ್ಷೆಗಳನ್ನ ನಾವು ಮಾಡೋ ಕಾಯಕ ಪಾದರಕ್ಷೆಗಳಂತ ಹೇಳ್ಬೋದು. ಪಾದರಕ್ಷೆಗಳನ್ನ ಮಾಡಿ ಅಪ್ಪ ಬಸವಣ್ಣನವ್ರಿಗೆ ಅರ್ಪಿಸ್ಲಿಕ್ಕೆ ಬರ್ತಾರ. ಒಂದು ಮಾತು ಹೇಳ್ತಾರ ಬಸವಣ್ಣವ್ರು, ಹೀಗೆ ಬರುವಾಗ, ಹೀಗೆ ಬರ್ತಾ ಇದ್ರು ಬರುವಾಗ, ಏನ್ ಶರಣರೇ ನೀವೆಲ್ಲ ಹರಳಯ್ಯನವರು ನಮ್ಮ ಮನೆಗೆ ಬರ್ತೀರಿ, ಬಹಳ ಖುಷಿ ಅದ. ನೀವು ಒಂದು ವೇಳೆ ತಡ ಮಾಡಿ ಬಂದಿದ್ದಾದ್ರೆ ನಾನೇ ಬರ್ತಿದ್ದೆ ನಿಮ್ಮ ಮನೆಗೆ ಅಂಬಲಿ ಕುಡ್ಲಿಕ್ಕೆ. ಬಸವಣ್ಣವ್ರು ಹೇಳ್ತಾರೆ, ಅಪ್ಪ ಏನು ಆಗ್ಬೇಕಾಗಿಲ್ಲ, ನೀವೇನ್ ಅವತ್ತೇ ನನಗೆ ಭಾರ ಕೊಟ್ಟಿರಲ್ಲ, ಭಾರ ಹೊರಿಸಿರಲ್ಲ, ಶರಣು ಶರಣಾರ್ಥಿ ಅಂದಿದ್ದಕ್ಕಾಗಿ ನಮ್ಮ ಚರ್ಮದಿಂದ ಪಾದರಕ್ಷೆಗಳನ್ನು ಮಾಡಿ ನೀವು ಮೆಟ್ಟಿಯಪ್ಪ, ನಾವು ಪಾವನ ಆಗ್ತೀವಿ ಮೆಟ್ಟಿಯೇ ಅಂತ ಹೇಳ್ತಾರೆ. ಎಷ್ಟೋ ಹೇಳುವಾಗ ಭಕ್ತಿಯಿಂದ. ಅದಕ್ಕೆ ಬಸವಣ್ಣವರು ಏನ್ ಮಹಾನ್ ಮಾನವತಾವಾದಿ ಬಸವಣ್ಣ. ಜಗತ್ತಿನ ಆಶ್ಚರ್ಯಗಳಲ್ಲಿ ಜ್ಞಾನವಂತವರು, ಜಗತ್ತಿಗೆ ಬೆಳಕು ಕೊಟ್ಟಂತ ಬಸವಣ್ಣ, ವಿಶ್ವಜ್ಯೋತಿ ಅಂತ ಕರಿತೇವೆ. ಆ ಬಸವಣ್ಣವರು ನೋಡ್ತಾರೆ, ಒಂದು ಕ್ಷಣ ದಿಗಿಲು ಬಿಡ್ತದ. ಅಯ್ಯೋ, ಮಹಾ ಅಪರಾಧ ಆಯ್ತು ನನ್ನಿಂದ ಮಹಾ ಅಪರಾಧ ಆಯ್ತು. ಶರಣು ಶರಣಾರ್ಥಿ ಅನ್ನಬಾರದೆ ಶರಣರಿಗೆ, ಮತ್ತಿನ್ನೇನಲ್ಲಕ್ಕೆ ಸಾಧ್ಯ? ನಾನು ಒಂದೇ ಶರಣ ಅಂದಿದ್ದಕ್ಕಾಗಿ ನಿಮ್ಮ ತೊಡೆಯ ಚರ್ಮವನ್ನ ತೆಗೆಯುವುದಕ್ಕೆ ಹೇಗೆ ಮನಸ್ಸಾಯ್ತು ನಿಮಗೆ? ಹಾಗೆ ಅಂತು. ಇದು ನೀವಾದ್ರೆ ಅದನ್ನ ಧರಿಸ್ತಿದ್ದೇವೆ. ಬಹಳ ಸುಂದರವಾದಂತ ಚಪ್ಪಲಿ ಮಾಡಿಕೊಟ್ಟಿದಪ್ಪ, ನೀ ಯಾರು ಮಾಡಲ್ಲ ಅಂತ ಖಾಲಿ ಹಾಕೋತಿದ್ರು. ಇವು ನನಗೆ ಸಲ್ಲುವಂತದ್ದಲ್ಲ, ಹಾಕೊಳ್ಳಿಲ್ಲ. ಇದು ನನಗೆ ಸಲ್ಲುವಂತದ್ದಲ್ಲ, ಕೂಡಲ ಸಂಗಮ ದೇವನಿಗೆ ಸಲ್ಲುವಂಥದ್ದು. ಭೂಮಿಗೆ ಅಥವಾ ಪೃಥ್ವಿಗೆ ಸಮಬಾರದು. ನೋಡ್ರಿ, ಜಗತ್ ಒಂದ್ ಕಡೆ ಇದ್ರೆ ಈ ಪಾದರಕ್ಷೆಗಳು ಎಸ್ ಪೃಥ್ವಿಗೆ ಸಮಬಾರದು. ಚಮ್ಮಾವಿಗಳು ಇವು ನನಗೆ ಸಲ್ಲುವಂಥದ್ದಲ್ಲ. ಅಂದ್ರೆ ಇಡೀ ಭೂಮಿಗೆ ಇದು ಸಮಬಾರದು. ಭೂಮಿ ಎಷ್ಟು ತೂಕಾದರೂ ಅದಕ್ಕಿಂತಲೂ ಹೆಚ್ಚಿನ ತೂಕ. ಯಾಕಂದ್ರೆ ಇದು ಭಕ್ತಿದಿಂದ ಮಾಡಿದಂತಹ ಚಮ್ಮಾವಿಗಳು. ಆ ಪಾದರಕ್ಷೆಗಳನ್ನೇ ಮೆಟ್ಟದೆ ತಲೆ ಮೇಲೆ ಇಟ್ಕೊಂಡು ಕುಣಿದಾಡಿದರು ಮಹಾನ್ ಶರಣ ಬಸವಣ್ಣನವರು. ಹಾಗೆ ಮತ್ತೆ ವಾಪಸ್ ಪ್ರತಿಕ್ರಿಯೆ, ಅಯ್ಯೋ ನಮ್ಮಪ್ಪ, ನಿಮ್ಮ ಶರಣಾರ್ಥಿ ಅಂದಿದ್ದಕ್ಕಾಗಿ ಒಂದೇ ಆ ಶರಣಾರ್ಥಿ ಅಂದಿದ್ದಕ್ಕಾಗಿ ನಾನು ಋಣಮುಕ್ತನಾಗಬೇಕಂದಿದ್ದೀವಿ. ಧರಿಸಿದ್ರೆ ನೀವು ಮೆಟ್ಟಿದ್ರೆ ನಾವು ನಿಮ್ಮ ನಮಸ್ಕಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಂಗ ಆಗ್ತಿತ್ತು ಶರಣಾರ್ಥಿ. ಧರಿಸ್ಲಿಲ್ಲಪ್ಪ ನಮ್ಮಪ್ಪ ಅಂತೇಳಿ, ಇಲ್ಲ ಧರಿಸಲಿಕ್ಕೆ ಬರಲ್ಲ, ನೀವು ಜೋಪಾನವಾಗಿಡಿ, ದೇವರ ಹೆಸರ ಮೇಲೆ ಇರಲಿ, ಬಸವಣ್ಣ ಕೂಡಲ ಸಂಗಮ ದೇವನ ಹೆಸರ ಮೇಲೆ ಇರಲಿ, ನೀವು ಯಾವ ಮೆಟ್ಟುವಂಥದ್ದಲ್ಲ, ಇದು ಭಕ್ತಿಯ ಪ್ರತಿರೂಪ ಅಂತೇಳಿ ಅವನ್ನ ವಾಪಸ್ ಕೊಡ್ತಾರೆ. ಎಂಥ ಮಾಟವಾದ ಚಮ್ಮಾವುಗಿಗಳು. ನನ್ನ ಬಲತೊಡೆಯ ಕಲ್ಯಾಣಿಯ ಎಡತೊಡೆಯ ಚರ್ಮವನ್ನು ಹಾಕಿ ಮಾಡಿದ್ದೇವೆ ಅಪ್ಪ. ಶಿವ ಸಂಗಮನಾಥ, ಪಾದದಿಂದ ಮೆಟ್ಟುವಂಥವಲ್ಲ. ಬೇಡಿ ತಂದೆ, ಬೇಡಿ, ನಮ್ಮನೇಲಿ ಇನ್ನೂ ಭಾರ ಹೊರಿಸಬೇಡಿ ತಂದೆ. ಅದನ್ನ ತಲೆ ಮೇಲೆ ಇಟ್ಕೊಂಡು ಮತ್ತೆ ಬೀದಿ ಒಳಗೆ ಬರ್ತಾರೆ. ಸರ್, ಈಗ ಆ ಚಮ್ಮಾವಿಗಳು ಈಗ ನಾವು ನೋಡ್ತಕ್ಕಂಥದ್ದು ರೈಟ್ ಸರ್. ಅದಕ್ಕೆ ಇಲ್ಲೊಂದು ದೇವಾಲಯ ಅಲ್ಲ, ಇದು ಘಟನೆ ಹೇಳ್ತೀನಿ. ಇದು ಮತ್ತೊಂದು ಘಟನೆ ಅದಕ್ಕೆ ಪೂರಕವಾಗಿ. ಏನ್ ಸರ್, ಆ ಚಮ್ಮಾವಿಗಳು ಏನ್ ಬಸವಣ್ಣವ್ರಿಗೆ ಕೊಟ್ಟರು, ಧರಿಸಲಿಲ್ಲ. ಅದನ್ನು ವಾಪಸ್ ತಗೊಂಡು ಬರೋ ಟೈಮಿಗೆ ಅಲ್ಲಿ ಮಧುವರ್ಷ ಅಂತ ಒಬ್ಬ ಮಂತ್ರಿ ಇದ್ದ. ಏನೋ ಹರಳಯ್ಯ, ಏನೋ ಗಂಡ ಹೆಂಡತಿ ಇಬ್ಬರು ಏನೋ ಹೊಂಟ್ರಲ್ಲ ತಲೆ ಮೇಲೆ, ಏನು ಅವು? ಇಲ್ಲ ನಮ್ಮಪ್ಪ, ಬಸವಣ್ಣವರಿಗೆ ನಮ್ಮ ತೊಡೆ ಚರ್ಮದಿಂದ ಪಾದರಕ್ಷೆಗಳನ್ನ ಮಾಡಿದೀವಿ, ಶರಣಾರ್ಥಿ ಅಂದಕ್ಕೆ ಪಾದರಕ್ಷೆಗಳು ಧರಿಸಿ ಅಂದ್ರ ನಮ್ಮಪ್ಪ ಧರಿಸಲಿಲ್ಲ, ಭೂಮಿಗೆ ಸಮಬಾರದ ಅಂತ ಹೇಳಿ ವಾಪಸ್ ಕೊಟ್ರ. ಮನಿಗೆ ಹೋಲಾಗತ್ತಿ. ಬಸವಣ್ಣವ್ರಿಗೆ ಏನ್ ಅವರು
ಅವ್ರಿಗೆ ಗೊತ್ತಾಗಲ್ಲ. ತಾಯಿ ಕಡೆ ನಾನು ಮಂತ್ರಿ ಅಲ್ಲ, ಅದು ವರ್ಷ ನಾನು ಮಂತ್ರಿ ಇದ್ದೀನಿ, ಹಾಕೋತಿಂತ ನಮ್ಮಪ್ಪ ನೀ ಧರಿಸ್ಬಾರ್ದು, ಬಹಳ ಮಹಾಪಾಪ ಆಗ್ತದ ಅಪ್ಪ ಅಂತ ಜಗದ್ಗುರು ಬಸವಣ್ಣವರು, ಜಗಜ್ಯೋತಿ ಬಸವಣ್ಣವರೇ ಧರಿಸಲಿಲ್ಲ, ನಾವ್ ಯಾರಿದು ಮುಟ್ಟದೆ ಬೇಡ ಅಂಥೇಳಿ ಅಂದರೂ ಸಹಿತ ಆ ಮಂತ್ರಿಗಳು ಅವರ ಕೆಳಗಿರುವಂತ ಸೇವಕರಿಂದ ಹಿಡಿದು ಕರೆಸಿ ಅವ್ರು ಒತ್ತಾಯಪೂರ್ವಕವಾಗಿ ಧರಿಸ್ತಾನ. ಮೈ ಎಲ್ಲ ಉರಿ ಎದ್ದು ಬಿಡ್ತ ಮಧುವರ್ಸರಿ. ಅಲ್ಲೇ ಕುದುರೆ ಮೇಲಿಂದ ಕೆಳಗಿಳಿದು ಚಪ್ಪಲಿ ಆ ಪಾದರಕ್ಷೆಗಳು ಹಾಕೊಂಡಿದ್ದಕ್ಕಾಗಿ ಮೈಯೆಲ್ಲ ಉರಿ ಎದ್ದು ಪೂರ್ತಿ ನೆಲಕ್ಕೆ ಬೀಳ್ತಾನತ್ತ. ಆದ್ರೆ ಅವನು ಮತ್ತೆ ವಾಪಸ್ ಹೊರಳಿ ಸ್ಥಿತಿಗೆ ಬರಬೇಕಾದ್ರೆ ಈ ಚರ್ಮಗಳನ್ನು ಮಾಡ್ತಾರಲ್ಲ, ಚರ್ಮ ಹದ ಮಾಡುವಂತ ಆ ನೀರು ಹರಳೆಯರ ಮನೆಗೆ ಹೋಗಿ ಚರ್ಮದ ಹದ ಮಾಡಿದಂತ ನೀರನ್ನು ಅವರಿಗೆ ಸಿಂಪಡಿಸಿದಾಗ ಎದ್ದು ಕೂತ, ಅಯ್ಯೋ ನನ್ನನ್ನು ರಕ್ಷಿಸಿದಪ್ಪ, ನಾನು ಬಹಳ ದೊಡ್ಡ ತಪ್ಪು ಮಾಡಿನ ಹರಳೆಯ, ಧರಿಸಬಾರ್ದಾಗಿತ್ತು ಅಂತೇಳಿ ಇಲ್ಲಿಗೆ ಹ್ಯಾಂಗ್ ಬಂದು ಅಂತ ನೀವು ಕೇಳಬಹುದು. ಇದಕ್ಕಿಂತ ಮುಂಚೆ ಕಲ್ಯಾಣದೊಳಗ ಕ್ರಾಂತಿ ಆಗ್ತಾರೆ. ಅಂದ್ರೆ ಕೊಂಡಿ ಮಿಂಚಣ್ಣಂತವ್ರು ಮಂತ್ರಿಗಳವರು ಬಸವಣ್ಣನವರು ಬೊಕ್ಕಸವನ್ನ ಬರಿದು ಮಾಡ್ತಾ ಇದ್ದಾರೆ. ಬಸವಣ್ಣನವರು ಬೊಕ್ಕಸ ಬರಿದ ಮಾಡ್ತಾ ಇದ್ದಾರೆ, ಶರಣರಿಗೆ ಒಯ್ದುಕೊಂಡಾಗತ್ತಾರ, ಶರಣರಿಗಾಗಿ ಖರ್ಚು ಮಾಡಕತ್ತಾರ ಅಂತ ಹೇಳಿ ಬಿಜ್ಜಳ ರಾಜ ಇದ್ದ ಅಲ್ಲಿ ಕಲ್ಯಾಣದೊಳಗ. ಬಿಜ್ಜಳ ರಾಜನ ಕಿವಿಗೆ ಓದ್ತಾರೆ. ಕಲ್ಯಾಣದೊಳಗ ಕುಲಗೆಡ್ಸಲಕತ್ತನ ಬಸವಣ್ಣ. ಹರಳಯ್ಯ ಬೇರೆ ಬೇರೆ ಜಾತಿ ಜನಾಂಗ ಕಡೆ ಒಂದ್ ಕಡೆ ಸೇರ್ಸಕತ್ತಾರ, ನಿಮ್ಮ ವಿರುದ್ಧನೇ ದಂಗೆ ಹೇಳಗತ್ತಾರ ಬಸವಣ್ಣ. ಒಂದಿನ ರಾಜ ಆಗ್ಬಹುದು, ಒಂದಿನ ರಾಜ ಆಗುವಂತ ಲಕ್ಷಣದ ಅಂತೇಳಿ ಸುಮ್ಮನೆ ಇದು ಯಾವ ಪದವಿ, ಬ್ರಹ್ಮ ಪದವಿ ಏನೋ ಅಲ್ಲ, ವಿಷ್ಣು ಪದವಿನಲ್ಲ ಅಂತ ಬಸವಣ್ಣವ್ರು ಹೇಳ್ತಾರೆ. ಆದರೂ ಈ ಪಟ್ಟಭದ್ರ ಹಿತಾಸಕ್ತಿಗಳು ಏನ್ ಮಾಡ್ತಾರಂತಂದ್ರೆ ಈ ರೀತಿ ರಾಜನಿಗೆ ಕಿವಿ ಹಿಡ್ತಾರೆ, ಕಿವಿ ಹೇಳ್ತಾರೆ, ಕಿವಿ ಊದ್ತಾರೆ. ಆವಾಗ ಬಿಜ್ಜಳ ಅಂತಾರೆ, ಕರೆಸ್ತಾರೆ, ಬಸವಣ್ಣವ್ರಿಗೆ ಕರೆಸ್ತಾರೆ. ಬಸವಣ್ಣವ್ರು ಬಂದು ನಿಂದಿರ್ತಾರಪ್ಪ. ಏನ್ ಬಸವಣ್ಣವ್ರೆ? ಬಿಜ್ಜಳ ರಾಜ ಕೇಳ್ತಾನೆ, ಏನ್ ಬಸವಣ್ಣವ್ರೆ ಏನ್ ಮಾಡಕತ್ತೀರಿ ನೀವು? ಮಂತ್ರಿಯಾಗಿ ಮಾಡುವಂತ ಕೆಲಸ ಬಿಟ್ಟು ನೀವು ಅನುಭವ ಮಂಟಪದಲ್ಲಿ ವಚನಗಳನ್ನ ಇದು ಮಾಡಕತ್ತಿರತ್ತಲ್ಲ, ನಿಮ್ ಮ್ಯಾಲ ಆರೋಪ ಇದೆಯಲ್ಲ. ಅದರಾಗ ವಿಶೇಷವಾಗಿ ನೀವೇನ್ ಮಾಡಕತ್ತೀರಿ? ಹರಳಯ್ಯ, ಈಗ ಹರಳಯ್ಯ ಮತ್ತು ಕಲ್ಯಾಣ ಮಗ, ಒಬ್ಬ ಮಗ ಶೀಲವಂತಿರ್ತಾನೆ, ಮತ್ತು ಮಧುವರ್ಸರ ಮಗಳು ಲಾವಣ್ಯ, ಅಂದ್ರೆ ಅವರು ಮಂತ್ರಿ, ಉನ್ನತ ಕುಲ. ಇವರಿಬ್ಬರಿಗೆ ಲಗ್ನ ಮಾಡ್ತಾರೆ. ಹರಳಯ್ಯನ ಮಗನಿಗೆ ಶೀಲವಂತ ಮತ್ತು ಮಧುವರ್ಸರ ಮಗಳು ಬ್ರಾಹ್ಮಣರು, ಮಧುವರ್ಸರು ಉನ್ನತ ಕುಲ, ಮಧುವರ್ಸರ ಮಗಳು ಲಾವಣ್ಯ. ಇವರಿಬ್ಬರು ಪ್ರೀತಿಯಾಗಿದ್ದಕ್ಕಾಗಿ ಅನುಭವ ಮಂಟಪದಲ್ಲಿ ಲಗ್ನ ಮಾಡಿರ್ತಾರೆ. ಇದು ಒಂದೇ ಸಾಕಾಗಿತ್ತು ಪಟ್ಟಭದ್ರ ಹಿತಾಸಕ್ತಿಗಳು. ಅದಕ್ಕೆ ಬಿಜ್ಜಳ ದೊರೆ ಕೇಳ್ತಾನೆ, ಏನ್ ಬಸವಣ್ಣವರೇ ನೀವು ಜಾತಿ ಬೇರೆ ಬೇರೆ ಇದ್ದವರಿಗೆ ಲಗ್ನ ಮಾಡಗತ್ತಿರತ್ತಲ್ಲ, ಅಸ್ಪೃಶ್ಯತೆ ನಿರ್ಮೂಲನೆಗೆ ಹೊಂಟಂತ ಬಸವಣ್ಣನವರಿಗೆ, ಜಾತಿ ನಿರ್ಮೂಲನೆಗೆ ಹೊಂಟಂತ ಬಸವಣ್ಣನವರಿಗೆ ಬಿಜ್ಜಳ ದೊರೆ ಹಿಂದು ಮುಂದೆ ನೋಡದೆ ನೀವು ಹಂಗ ಮಾಡಬೇಡ್ರಿ ಅಂತ ಹೇಳಿದ್ರು ಸಹಿತ ನೋಡ್ರಿ ಎಷ್ಟು ಅವ್ರ ಮೇಲೆ ಆರೋಪ ಹೊರಿಸ್ತಾರೆ. ನಡೆದು ಬಿಟ್ರು. ಬಸವಣ್ಣನವರು ಯಾವಾಗ ಕೂಡಲ ಸಂಗಮಕ್ಕೆ ಹೋಗ್ತಾರೆ, ಶರಣರೆಲ್ಲರೂ ಛಿದ್ರವಾಗಿ ಎಲ್ಲಿ ಆದೇಶ ಮಾಡ್ತಾನೆ ರಾಜ, ಎಲ್ಲೆಲ್ಲಿ ಶರಣರು ಸಿಕ್ಕಾರ ಅವರಿಗೆಲ್ಲ ಬಂಧಿಸಬೇಕು ಅಂತೇಳಿ. ಮತ್ತ ಶರಣರು ಬಿಜ್ಜಳನ ಸೈನಿಕರ ನಡುವೆ ಯುದ್ಧ ಆಗ್ತದೆ. ವಚನಗಳನ್ನ ರಕ್ಷಣೆ ಮಾಡುವುದೇ ದೊಡ್ಡ ಕೆಲಸ ಇತ್ತು. ಹಾಳು ಕಲ್ಯಾಣವಾಗುತ್ತಾ ಯುದ್ಧ ನಡೆದಿತ್ತು. ಶರಣರ ನಡುವೆ ಬಿಜ್ಜಳ ದೊರೆಯ ಸೈನಿಕರ ನಡುವೆ ರಣರಂಗ ಆಯಿತು. ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು, ರಕ್ತ ಕ್ರಾಂತಿಯ ಕಡೆಗೆ ನಡೀತು. ಈ ರೀತಿ ಆದಂಗ ಶರಣರು ದಿಕ್ಕಾಪಾಲಾಗಿ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಏನಾದರೂ ಆಗಲಿ ಈ ವಚನಗಳನ್ನು ಉಳಿಸ್ಬೇಕು, ನಾವು ನಮ್ಮ ಜೀವ ಹೋಗಲೇಕ ಈ ವಚನಗಳನ್ನ ರಕ್ಷಣೆ ಮಾಡ್ಬೇಕಂತೇಳಿ ಈ ಚಮ್ಮಾವಿಗಳು ಸೇರಿಸಿ, ಚಮ್ಮಾವಿಗಳು ಮತ್ತಲ್ಲಿರುವಂತ ವಚನ ಕಟ್ಟನ್ನು ಏನು ಸುದೀರ್ಘವಾಗಿ ಒಂದು 60-70 ವರ್ಷಗಳ ಕಾಲ ಏನು ಬಾಳಿ ಬೆಳಗಿದಂತ ಬಹುದೊಡ್ಡ ವಚನ ಕ್ರಾಂತಿ, ವಚನ ಸಾಹಿತ್ಯ, ಆ ಎಲ್ಲ ಗಂಟುಗಳನ್ನು ಕಟ್ಟಿಕೊಂಡು ನೋಡ್ರಿ ಅದ್ರೊಳಗ ಎಷ್ಟು ಚೆನ್ನಾಗಿವೆ ವಚನಗಳು, ಅವೆಲ್ಲವನ್ನ ಕಟ್ಕೊಂಡು
ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗುವರನ್ನ ಲಟಲಟನೆ ಹುಡಿಯಂದಾತ ಅಂಬಿಗರ ಚೌಡೆಯರವರ ವಚನವನ್ನು ಸೇರಿಕೊಂಡು ಆಮೇಲೆ ಬಸವಣ್ಣನವರ ವಚನ ಎಲ್ಲ ವಚನಗಳು ಕಟ್ಟಿಕೊಂಡು ಶರಣರು ಉಳುವಿ ಕಡೆ ಹೊರಟರು. ಕೆಲವರು ಉಳುವಿ, ಕೆಲವರು ಶರಣರು ಶ್ರೀಶೈಲ್ಕ. ಹೆಂಗ್ ರೂಟ್ ಬಂತ ಹಂಗ್ರಿ? ಹಂಗ ಯಾಕಂದ್ರೆ ಸೈನಿಕರು ಬೆನ್ನತ್ತಿದ್ರು. ಹೌದು. ಈ ವಚನ ಉಳಿದ್ರೆ ಮುಂದೆ ನಮಗೆ ಅನಾಹುತ ಆಗ್ತದೆ. ನಮ್ಮ ಏನು ಇವೆಲ್ಲ ಸಂಪ್ರದಾಯವಾದಿಗಳಿಗೆ, ಈ ವಚನಗಳಲ್ಲಿ ಇವೇವ ಸಂಪ್ರದಾಯವಾದಿಗಳಿಗೆ ಕೊಡಲಿ ಪೆಟ್ಟು ಕೊಡುವಂಥದ್ದು. ಅದನ್ನ ಆಗಬಾರದಂತೇಳಿ, ಅದು ಯಾಕಂದ್ರೆ ಈ ವಚನಗಳನ್ನೇ ಉಳಿಸಬಾರದು ಅಂತ. ಮುಂದೆ ವಚನಗಳೇ ಆಳ್ತಾವ, ಜಗತ್ತನ್ನು ಆಳುವಂಥದ್ದು ವಚನ ಸಾಹಿತ್ಯದಂತ ಆವಾಗಲೇ ಅವರಿಗೆ ಮುಡಿತಾ ವಚನಗಳನ್ನೇ ಮುಗಿಸ್ಬಿಡ್ಬೇಕಲ್ಲ, ಶರಣರನ್ನೇ ಮುಗಿಸ್ಬಿಡ್ಬೇಕಂತೇಳಿ ಪಟ್ಟಭದ್ರ ಹಿತಾಸಕ್ತಿಗಳು ಮಾಡಿದಾಗ ಈ ಕಡೆ ಮುಂದೆ ಶ್ರೀಶೈಲ ಕಡೆ ಹೋಗುವಂತ ಸಂದರ್ಭದಲ್ಲಿ ಈ ಊರಿಗೆ ಇಲ್ಲಿ ಕಾಗಿಣ ನದಿ ತುಂಬಿ ಹರಿತಿತ್ತು. ಆವಾಗ ಅಂಥ ಮಳೆ, ಅಂಥ ನೀರು ತುಂಬ ಬೋರ್ಗರಿಯುತ್ತಿರುವಂತ ನದಿಯಲ್ಲಿ ಅಂಥ ಸಂದರ್ಭದಲ್ಲಿ ಶರಣರೊಬ್ಬರು ಕಟ್ಟಿಕೊಂಡು ಈ ಪಾದರಕ್ಷೆಗಳನ್ನ ಕಟ್ಕೊಂಡು ಸುರಕ್ಷಿತವಾಗಿ ಬರಬೇಕು. ಉಳುವಿ ಕಡೆ ಹೋಗುವಾಗ ಇಷ್ಟು ಮುಂದದ್ ಬಹಳ ದೂರದ, ಮತ್ತೆ ಯಾರೇ ಬಂದು ಇವು ಕಸ್ಕೊಂಬಂಗಾರ, ಇದು ಮತ್ತೆ ಶರಣರ ಒಂದು ಜೀವಂತ ಸ್ಮಾರಕ ಹೋಯ್ತಂದ್ರೆ ಹೆಂಗ ಮುಂದಿನ ಜನಾಂಗಕ್ಕೆ ಉಳಿಸ್ಬೇಕಲ್ಲ ಅಂತ ಹೇಳಿ ಮುಂದೆ ಹೋಗ್ಲಿಕ್ಕಾಗಿಲ್ಲ ಆ ಶರಣರಿಗೆ. ಅವರೇ ಬಂದು ಇಲ್ಲಿ ಸೊಲಬಣ್ಣ ಕುಟುಂಬ, ಇವರು ಅವರು ವಂಶಸ್ಥರು, ಬಸವರಾಜ ವಂಶಸ್ಥರು, ಇವರ ತಾತ ಮುತ್ತಾತರ ಪೂರ್ವಜರು, ಅವರ ತಾತ ಮುತ್ತಾತರ ಅವಾಗಿನ ಸಂದರ್ಭದಲ್ಲಿ ಈ ಮನೆಗೆ, ಈ ಸೊಲಬಣ್ಣ ಕುಟುಂಬಕ್ಕೆ ಬಂದು ಇವನ್ನ ಜೋಪಾನವಾಗಿಡಿ ಪಾದರಕ್ಷೆಗಳನ್ನ. ಇವು ಮುಂದಿನ ಶತಮಾನಕ್ಕೆ, ಮುಂದಿನ ಜನಾಂಗಕ್ಕೆ ನಾವು ತಿಳಿಸ್ಕೊಡ್ಬೇಕು. ಇವು ಸಾಮಾನ್ಯ ಪಾದರಕ್ಷೆಗಳಲ್ಲ, ಸಮಾನತೆಯ ಸಂಕೇತ, ಕಲ್ಯಾಣದ ಕ್ರಾಂತಿಗೆ ಮುನ್ನಡೆ ಬರೆದಂತ ಸ್ಮಾರಕದ ಜೀವಂತ ಸಾಕ್ಷಿ. ಇದನ್ನು ಉಳಿಸಿದ್ರೆ ವಚನ ಸಾಹಿತ್ಯ ಉಳಿಸಿದಕ್ಕಿಂತಲೂ ಹೆಚ್ಚಿನ ನಮಗೆ ಫಲ, ಹೆಚ್ಚಿನ ಒಂದು ನಮಗೆ ಸಿಗ್ತದ, ನಾವು ಸಾರ್ಥಕ ಆಗ್ತದ ಜೀವನ ಅಂತೇಳಿ ಕೊಟ್ಟು ಅವ್ರು ಹೋದ್ರು. ಅದು ಹೋದ ಬಳಿಕ ಅವ್ರ ಮನೆತನದವ್ರು ಈ ಜೋಪಾನ ಮಾಡ್ತಾ ಅದನ್ನ ಯಾರು ಒಯ್ಲಿಕ್ಕೂ ಅವಕಾಶ ಕೊಡದೆ ಗ್ರಾಮಸ್ಥರು ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಒಂದು ಈ ರೀತಿಯಾದಂತ ಒಂದು ಭವ್ಯ ಇತಿಹಾಸ ಬಿಜ್ನಳ್ಳಿ. ಈ ಬಿಜ್ನಳ್ಳಿ ಅಂತಂದ್ರೆ ಕಲ್ಯಾಣಮ್ಮ ಹರಳಯ್ಯನವರ ತ್ಯಾಗದ ಸಂಕೇತ. ಮುಂದೆ ಇವರು ಕಲ್ಯಾಣಮ್ಮ ಹರಳಯ್ಯನವರು ಹೆಂಗೈತಂತಂದ್ರೆ ಅವಾಗೇನು ಶರಣರು ಎಲ್ಲರಿಗೆ ಏನು ಯಾರು ಶರಣರು ಉಳಿಬಾರ್ದು ಅವರನ್ನ ಬಂಧಿಸ್ಬೇಕಂತೇಳಿ ಬಿಜ್ಜಳ ದೊರೆ ಏನ್ ಹೇಳಂತ ಸಂದರ್ಭದಲ್ಲಿ ಏನು ಅಂತರ್ಜಾತೀಯ ವಿವಾಹ ಮಾಡ್ತಾರ ಬಸವಣ್ಣವ್ರು, ನೀವ್ ಯಾಕೆ ಒಪ್ಪಿಗೆ ಕೊಟ್ರಿ ನಿಮ್ ನೀವು ತಂದೆ ತಾಯಿ ನಿಮ್ ಮಗನಿಗೆ ಯಾಕೆ ಒಪ್ಪಿಗೆ ಕೊಟ್ರಿ ಮಾಡ್ಕೊಲ್ಕ ಉನ್ನತ ಕುಲದವ್ರೆ ಅಂತ ಹೇಳಿ ಅವಾಗ ಇವ್ರ ಮೇಲೆ ಇವರಿಗೂ ಸಹಿತ ಕಲ್ಯಾಣಮ್ಮ ಹರಳಯ್ಯನವರಿಗೆ ಆನೆ ಕಾಲಿಗೆ ಕಟ್ಟಿ ಈ ಎಳಿಲಿಕ್ಕ ಎಳೆದು ಎಳೆಹೂಟೆ ಶಿಕ್ಷೆಯನ್ನ ಕೊಡ್ತಾರೆ. ಏನು ಅಂತರ್ಜಾತೀಯ ವಿವಾಹ ಮಾಡಿದಂತ ಹರಳಯ್ಯ ಕಲ್ಯಾಣಮ್ಮರ ಮಗ ಶೀಲವಂತಿಗೆ ಆನೆ ಕಾಲಿಗೆ ಕಟ್ಟಿ, ಮಧುವರ್ಷನ ಮಗಳು ಲಾವಣ್ಯ. ಇವರಿಬ್ಬರ ಏನು ಲಾವಣ್ಯಗೂ ಮತ್ತು ಶೀಲವಂತಗೂ ಲಗ್ನ ಮಾಡಿದಕ್ಕಾಗಿ ತ್ಯಾಗ ಮಾಡಿದ್ರು. ಈಗ ನಾವು ನೋಡ್ತಕ್ಕಂಥದ್ದು ಪಾದರಕ್ಷೆಗಳು. ಇವು 12ನೇ ಶತಮಾನದಲ್ಲಿ ಹರಳಯ್ಯ ಕಲ್ಯಾಣಮ್ಮರು ಬಸವಣ್ಣನವರಿಗೆ ಅರ್ಪಿಸಿದಂಥ ಚಮ್ಮಾವಿಗಳು. ಬಸವಣ್ಣವರು ಶರಣಾರ್ಥಿ ಒಂದು ಹೇಳಿದಕ್ಕಾಗಿ ಅವರು ವಾಪಸ್ ಋಣಮುಕ್ತರಾಗಬೇಕು, ವಾಪಸ್ ಬಸವಣ್ಣವರಿಗೆ ಏನಾದರೂ ಕೊಟ್ಟ ಆ ನಮಸ್ಕಾರಕ್ಕೆ ಪ್ರತಿಯಾಗಿ ನಾ ಏನಾದರೂ ಕೊಡಬೇಕಂತೇಳಿ ಇಬ್ಬರು ಗಂಡ ಹೆಂಡತಿ ಕಾಯಕ ಜೀವಿಗಳು, ಚಪ್ಪಲಿ ಹೊಲಿಯುವ ಕಾಯಕ ಜೀವಿಗಳು, ಅವ್ರು ಯಾರು ಮಹಾನ್ ಶರಣರು ಹರಳಯ್ಯ ಮತ್ತು ಕಲ್ಯಾಣಮ್ಮ ಇಬ್ಬರ ತೊಡೆಯ ಚರ್ಮದಿಂದ ಪಾದರಕ್ಷೆಗಳನ್ನು ಮಾಡಿ ಅಪ್ಪ ಬಸವಣ್ಣನವರಿಗೆ ಅರ್ಪಿಸಿದಂತ 12ನೇ ಶತಮಾನದಲ್ಲಿ ಈ ಚಮ್ಮಾವಿಗಳು ತಯಾರಾದವು. ಬಸವಣ್ಣನವರು ಧರಿಸಿದ ವಾಪಸ್ ಕೊಟ್ಟರು. ಅವನ್ನ ಕಲ್ಯಾಣದಲ್ಲಿ ಕ್ರಾಂತಿ ಆದಾಗ ಇಲ್ಲಿ ಬಿಜನಹಳ್ಳಿ ಕ್ಷೇತ್ರಕ್ಕೆ ಬಂದು ಬಿಜನಹಳ್ಳಿಯೊಳಗ ಸೊಲಬಣ್ಣ ಕುಟುಂಬದವರ ಉಸ್ತುವಾರಿಯಲ್ಲಿ ಅದನ್ನ ರಕ್ಷಣೆ ಮಾಡಿದ್ರು. ಅವರೆಲ್ಲ ಅರ್ಚಕರು, ಗ್ರಾಮಸ್ಥರು, ಸೇಡಂ ತಾಲೂಕಿನ ಜನ ಬಹಳ ಪುಣ್ಯಶಾಲಿಗಳು. ಯಾರು ಸಹಿತ ಅದನ್ನ ಮುಟ್ಟುವಂತ ಇಲ್ಲ. ಮುಟ್ಟಿದ್ರೆ ಎಷ್ಟೋ ಜನರಿಗೆ ಅನಾಹುತಗಳಾಗಿವೆ ಅಂತ. ಯಾಕಂದ್ರೆ ಮಧುವರಸರಿಗೆ ಅದು ಮೆಟ್ಟಿದ ಕೈಗೆ ಮಧುವರಸರಿಗೆ ಆ ರೀತಿ ಆಯ್ತು. ಅವ್ರಿಗೆ ಮಧುವರಸರಿಗೆ ಅದನ್ನ ಯಾರು ಮಧುವರಸರಿಗೆ ಮೈಯೆಲ್ಲ ಉರಿಯದಿತ್ತು ಸುಮ್ಮ ಹಾಕೊಂಡು
ಇನ್ನು ಮುಟ್ಟೋದು ಬಿಡ್ರಿ, ಅದು ಏನು ಮಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಅಂಥ ಚಮ್ಮಾವಿಗಳು ನಾವು ಜಮಾವಿಗೆ ನೀವು ಚರ್ಮದ ಅಥವಾ ಹಿಮ್ಮಡಿ ಹಿಮ್ಮಡಿ ಒಳಗೆ, ಹಿಮ್ಮಡಿ ಗಾತ್ರದಲ್ಲಿ ಹಿಂದೆ ಬಸವಣ್ಣವರು ತಮ್ಮ ಹಿಮ್ಮಡಿ ಇಟ್ಲಿ ನಾವು ಪಾವನ ಆಗ್ತೀವಿ ಅನ್ನೋ ಅಂತ ಅಷ್ಟು. ಹಾ. ಜಗತ್ತಿನ ಇತಿಹಾಸದಲ್ಲಿ ಒಂದು ರೋಚಕವಾದಂಥ ಶರಣಾರ್ಥಿ. ಈ ಕುಟುಂಬದ 12ನೇ ಶತಮಾನದಾಗ ಇವೇನು ಪಾದರಕ್ಷೆಗಳು ಏನು ತಂದಿರಲ್ಲ. ನಮ್ಮ ಮುತ್ತೆ ಅಂತಂದ್ರೆ 14 ತಲೆ ಅದಾವ ರೀ. ಇದು ನಂದೀಗ 14ನೇ ತಲೆ. ಮುಂದೆ ನನ್ನ ಹೆಸರು ಬಸವರಾಜ ಅಂತೇಳಿ, ಸೋಲಬಣ್ಣವ್ರ ಅಂತ ಅಡ್ಡ ಹೆಸರು. ಈಗ ಮುಂದೆ 14ನೇ ತಲೆ ಈಗ ನಂದು. ಮುಂದೆ 15ನೇ ತಲೆ ನನ್ನ ಮಗಂದು ಮತ್ತೆ ಚಾಲು ಆಗ್ತದೆ. 12ನೇ ಶತಮಾನದಾಗ ಏನು ಕ್ರಾಂತಿ ಏನಾಗಿತ್ತಲ್ಲ ಬಸವಣ್ಣವ್ರಿಗೆ ಇದ್ರಾಗ, ಆ ಟೈಮ್ನಾಗ ನಮ್ಮ ತಾಯಿ ಹೋಗೋತಿ ಕೊಟ್ಟರು. ಇಲ್ಲಿ ಬಂದು ಇದು ಮಾಡೋಗ್ಯಾರ. ಅವಾಗ 12ನೇ ಶತಮಾನ ಅಂದ್ರೆ ಅವ್ರು ಮನೆಯೊಳಗೆ ಬಂದಿಲ್ಲ. ಮನೆಯೊಳಗೆ ಬಂದಿರಂದ್ರೆ ಮುಂದೆ ಏನಿತ್ತು ಏನಿಲ್ಲ. ಆದ್ರೆ ಅದು ನಮ್ಮ ಮುತ್ತೆಗೆ ಇಲ್ಲಿ ಗಳೆ ಹೊಡಿತಾ ಇದ್ದ. ಈಗ ಹೇಳಿದ್ರಲ್ಲ, ಇಲ್ಲ ಇಲ್ಲಿ ಮುಡಿಬಸವೇಶ್ವರ ಅಂತ ಅದ. ಆ ಮುಡಿಬಸವೇಶ್ವರಲ್ಲಿ ಅಲ್ಲಿ ನಮ್ಮ ಹೊಲ ಐತ್ರಿ. ಅದು ಈಗಿಲ್ಲ, ಅದು ನಮ್ಮ ಕಾಕರಿಗೆ ಹೋದಾಗ ಅಲ್ಲಿ ಗಳೆ ಹೊಡಿಯೋ ಟೈಮಿಗೆ ಅವಾಗ ನಮ್ಮ ಮುತ್ತಿನ ಕೈಯಾಗ ಕೊಟ್ಟರು. ಅವರು ಕೊಟ್ಟ ಮೇಲೆ ಅವರು ಆದ್ರೆ ಅದು ಬಗಲಾಗ ಹಿಡ್ಕೊಂಡೇ ಬಂದಾರ. ಅವ್ರು ಕೆಳಗೆ ಇಡಬೇಡ, ಆದ್ರೆ ನಾ ಕೊಟ್ಟಿ ನಂಬರ್ ಹಿಂದಕ್ಕೆ ತಿರುಗಿ ನೋಡ್ಬೇಡ ಅಂತ ಹೇಳಿದ್ರು. ಅವ್ರು ಹಿಂದಕ್ಕೆ ತಿರುಗಿ ನೋಡ್ಬೇಡ, ಹಿಂದೆ ಯಾಕೆ ಮನುಷ್ಯ ಬರ್ಲಿಲ್ಲ ಅಂತ ಸಹಜ ಯಥಾರ್ಥ. ಗಳೆ ಹೊಡ್ಕೊಂಡ್ ಬರೋ ಟೈಮಿಗೆ ಬಾರ್ಕಲ್ ಇರ್ತದಲ್ಲ ಸಂಗಟದ, ಹಿಂದಕ್ಕೆ ತಿರುಗಿ ನೋಡಿದ್ರಪ್ಪ ಅವ್ರು ನಿಂತಲ್ಲೇ ಅಲ್ಲೇ ಮಾಯ ಆಗ್ಯಾರಂತ ಅವ್ರು. ಅವ್ರು ಅಂದ್ರೆ ಸಾಕ್ಷಾತ್ ಇದು ಕೊಟ್ಟೋ ಪರಮಾತ್ಮನೇ ಆಕ್ಚುಲಿ ಅಂತಂದ್ರೆ. ಪರಮಾತ್ಮ ಅಂದ್ರೆ ಬಸವಣ್ಣ ಅಂದ್ರೆ ಹರಳೇನೆ. ಆದ್ರೆ ನಾವು ಇತ್ತೀಚಿಗೆ ಬೇಕಾದ ಸೋಸು ಆ ಶರಣರು ಈ ಶರಣರು ಎಲ್ಲಾ ಶರಣರು ಹೇಳ್ಕೊತ ನಡೆದೀವಿ. ಅದು ಈಗಿಂದ ಇದು ಪ್ರಳಯ ಇದ್ರದ್ದು. ಅವಾಗ ಹಿಂದಕ್ಕಿಂದ ಅಂದ್ರೆ 1-2 ಮಾತಾಗ ಅಂತಂದ್ರೆ ಅದು ಅವ್ರದ್ದು ಆಟಿತ್ತು. ಮನೆಯೊಳಗೆ ಎಂಟ್ರಿ ಆಗಿದ್ದಿಲ್ಲ. ಅಲ್ಲೇ ನಿಮ್ಮ ಊರು ಗೌಡ್ರಿಗೆ ಅವರೆಲ್ಲ ಕರ್ಸಪ್ಪ, ನಾ ಎಲ್ಲ ಬಂದು ಏನು ಮನೆಯೊಳಗೆ ಬರ್ತೀನಿ. ಅದು ಮನೆ ಸಣ್ಣದೈತ್ರಿ. ನಾವು ಒಂದು 5 ಕೊಲ್ಲಿ ಇದ್ವಿ ಇಲ್ಲಿ. ನಮ್ಮ ಈಚೆಗಡೆ ಒಂದು 4 ಇದ್ವು, ಈಚೆಗಡೆ ಒಂದು 3 ಇದ್ವು ರೀ. ಅದು ಅಡಿಗೆ ಮನೆದು ಇದು ದೇವ್ರ ಜಗಲಿದ್ದು ಅಲ್ಲೇ ಇತ್ತು. ನಮ್ಮ ಮನೆ ಆ ಮನೆ ಇತ್ತು. ಇದು ನಮ್ಮ ರೇವಣ ಸಿದ್ದಪ್ಪಂದು ಜಗಲಿನೂ ಅಲ್ಲೇ ಇತ್ತು. ನಮ್ಮ ಮನೆ ದೇವರು ಇವು ಪಾತಿಕೆಗಳು ಮ್ಯಾಲ ಜಂತಿಗೆ ಇತ್ತು. ಅಂದ್ರೆ ಮೊದಲು ಇಂಥ ಪಿಡಿಗೆ ಕಟ್ತಿದ್ವಿ ನಮ್ಮ ಅಪ್ಪರು. ಈಗ ಅದೇನು ಸಿರಿಗೆರೆ ಸ್ವಾಮಿಗಳು ಮಾಡಿಸ್ಬಿಟ್ಮೇಲೆ ಸಿರಿಗಂಧ ಕಟ್ಟಿಗೆ ಮಾಡಿಸ್ಬಿಟ್ಮೇಲೆ ಅದ್ರೊಳಗೆ ಗ್ಲಾಸ್ ಅಂದ್ರೆ ಒಂದ್ ವೇಳೆ ನಾವು ಇರ್ಲಿಲ್ಲ ಅಂದ್ರೂ ಇದು ನಮ್ಮ ಶೇಡಮ್ಮಡಿ ಒಳಪ್ಪರ ಕೈ ಮೇಲೆ, ಬಸವರಾಜ್ ಪಾಟೀಲ್ ಕೈ ಮೇಲೆ ಇದು ಗರ್ಭುಡಿ ಇದಿಟ್ಟು ಮಾಡಿ ನಿಂದಿರ್ಸ್ಯಾರಿ. ನಾಗೂರ್ ಜೈ ಅಂತೇಳಿ ಇದ್ರಿ. ಅವ್ರು ಈಗ ಅವ್ರು ಯಾರೋ ಎಲ್ಲ ಗೊತ್ತಿಲ್ರಿ, ರಿಟೈರ್ಡ್ ಆಗಿರ್ಬೋದು, ಮತ್ತೆ ತೀರ್ಕೊಂಡ್ರೆ ಗೊತ್ತಿಲ್ಲ. ಯಾಕಂದ್ರೆ ಭಾಳ ದಿನ ಆಯ್ತು ಅವ್ರು. ಅವಾಗ ನಮಗೆ ದರ್ಶನ ಇಲ್ಲ. ಈಗ ಅವ್ರು ನಮ್ಮ ತಂದೆಯವ್ರಿದ್ದಾಗ ಅವ್ರದ್ದು ಸಂಪರ್ಕ ಇತ್ತು. ಒಂದು ಯುವಕ ಸಂಘ ಅಂತೇಳಿ ಒಂದು ಬಾಡಿ ಮಾಡಿದ್ರು. ಆ ಬಾಡಿ ಮೇಲೆನೆ ಇಲ್ಲಿಗೆ ತಂದು ಈಟಕ್ಕೆ ನಿಂದಿಸಿದ. ಈಗ ಮುಂದೆ ಒಂದು ಜೀರ್ಣೋದ್ಧಾರ ಅಂತ ಹೇಳಿ ಒಂದು ಮಾಡ್ಲತ್ತಾರ. ಆದ್ರೆ ಇನ್ನ ಏನು ಅಂತ ಏನು ಕಾಣ್ತಾ ಇಲ್ಲ. ಈಗ ಮಿನಿಸ್ಟರ್ ಏನಾದ್ರಲ್ಲ, ಮಿನಿಸ್ಟರ್ದೇ ಇದು. ಮೊದಲು ಅವ್ರು JDP ಇದ್ರು, ನಮ್ಮ ಶರಣ ಪ್ರಕಾಶ್ ಅವರು JDP ಇದ್ದು. ಇದಿಟ್ಟು 6 ತಿಂಗಳದಾಗ ರೆಡಿ ಮಾಡಿಸ್ಯಾರ. 6 ತಿಂಗಳದಾಗ. ಈಗ ₹1 ಕೋಟಿ ಬಜೆಟ್ ಹಾಕಿರ್ನು ಇನ್ನ 4 ವರ್ಷ ಆದ್ರೂ ಇನ್ನ ಬಿಲ್ಡಿಂಗ್ ತಯಾರಾಗಲ್ಲ. ಇನ್ನ 4 ವರ್ಷ ಆದ್ರು. ಈಗ 4 ವರ್ಷ ಆಯ್ತು ಅದು ಬಂದ ಕೆಲಸ ಬಂದಾಗ. ಕಲ್ಯಾಣ ಮಂಟಪ ಆ ಕಡೆ ಈಗಿನ ಅದ್ರಲ್ಲಿ ಇಲ್ಲಿ ಗೇಟ್ ಇದ್ದು ಆ ಕಡೆ ಹಾಕಿದ್ವಿ. ಆ ಕಡೆ ಹಾಕಿದ್ನು ಇನ್ನ ಕೆಲಸ ಇದಿಲ್ಲ. ಅದ್ರ ಮನೆ ಬಂದಿದ್ರು ಸಾಬ್ರು ಬಂದಾಗ ಕೇಳಿದ್ವಿ, ಸ್ವಲ್ಪ ದುಡ್ಡಿಲ್ಲ ಬಸ್ರೆ, ಸ್ವಲ್ಪ ಇದನ್ನೆಲ್ಲ ಮಾಡಿಸ್ತೀವಿ ಅಂತಂದ್ರೆ ಆಯ್ತು. ಅವರ ಭಾಗ್ಯ ಅಂತ ನನಗೆ ಅನಿಸ್ತದ್ರಿ ಪೂಜೆ ಮಾಡ್ಲಿಕ್ಕೆ. ಯಾಕಂದ್ರೆ ಅವ್ರ ಮನೆ ಹಿರಿಯರ ಪುಣ್ಯನ ಅಂತ ನನಗೆ ಅನಿಸ್ತದ. ನಾವು ಮಾಡ್ಕೊತ ಬಂದಿರ್ತಕ್ಕಂಥದ್ದು. ಇದ್ರ ಇತಿಹಾಸ ನಿಮ್ಮ ಕುಟುಂಬಕ್ಕೆ ಹೆಂಗ್ ತಿಳಿಸ್ರಿ? ಇಲ್ಲ, ಅವಾಗ ಏನು ಸಿರಿಗೆರೆ ಸ್ವಾಮಿಗಳೇನು ಬಂದಿದ್ರಲ್ಲ, ಅವ್ರು ಬಂದಾಗ ಒಂದು ಬಾದಾಮಿ ಚಿಹ್ನೆ ಹಾಕಿದ್ರೆ ಸ್ವಲ್ಪ ತಗೊಂಡು ನಮ್ಮ ತಂದೆಯವ್ರದ್ದು ಅವ್ರಿಗೆ ಕರ್ಕೊಂಡು ಅವ್ರ ಕಾರಲ್ಲಿ ಕುಂದಿಸ್ಕೊಂಡು ಸೀದಾ ಇಲ್ಲಿಗೆ ಒಂದು 150 ಕಾರು ಜೀಪ್ಗಳು ಬಂದಿರು. ಅವ್ರಿಗೆ ಸ್ವಂತ AC ತಹಸೀಲ್ದಾರ್ DC ಇವ್ರ ಹೊರತು ಮತ್ತೆ ಯಾರೇ ಇದ್ದಿಲ್ಲ. ಅವ್ರು ಇಲ್ಲಿಗೆ ಎಷ್ಟು ಬಂದವಲ್ಲ, ಇಲ್ಲಿ ಬಂದ ಅಲ್ಲಿ ಅಲ್ಲಿಗೆ ಹೋಗ್ಯಾರ ಮೈಸೂರಿಗೆ. ಅವಾಗ ಯೂನಿವರ್ಸಿಟಿ ಅಲ್ಲೇ ಒಂದೇ ಐತ್ರಿ ಯೂನಿವರ್ಸಿಟಿ. ಈಗ ಆಗ್ಯಾವ ಬಿಡ್ರಿ, ರಾಯಚೂರು ಆಗ್ಯಾವ, ಗುಲ್ಬರ್ಗ ಆಗ್ಯಾವ, ಎಲ್ಲ ಕಡೆಗೆ ಆಗ್ಯಾರ. ಭಾಳಷ್ಟು ಫಾರ್ವರ್ಡ್ ಅವರು ಆಗ್ಯದ ಈಗ ಮಂದಿ. ಅಲ್ಲಿ ಹೋದಾಗ ಅಲ್ಲಿ ಲ್ಯಾಬಿಗೆ ಟೆಸ್ಟ್ ಮಾಡ್ಲಕ್ಕೆ ಕೊಟ್ಟರು. ಅದು ಅವೇ ಅವ್ರಿಗೆ ಬಸವಣ್ಣ ನಾ ಅಲ್ಲೇ ಹೇಳಿನಲ್ಲಪ್ಪ ನಿನಗೆ DC ಅವ್ರ ಅಂತೇಳಿ ತರಳಬಾಳ ಶಿವಮೂರ್ತಿ ಅಂತ ಹೇಳಿದ್ರು. ಶಿವಕುಮಾರ ಸ್ವಾಮಿಗಳು ಅವ್ರ ಲಿಂಗಕ್ಕೆ ಆಗ್ಯಾರಿ ತರಳಬಾಳ ಅಂತೇಳಿ. ಅವ್ರು ಅಂದ್ರು ನಾ ಅಲ್ಲೇ ಹೇಳಿನಲ್ಲ, ಅದು ಶಿವಶರಣಪ್ಪ ಮೇಲೆ ಇವತ್ತು ದೇವ್ರು ಇಲ್ಲ ಅಂತೇಳಿ ದೇವ್ರ ಹಾನ. ಆದ್ರೆ
ಅದು ನಮ್ಮ ಬೆನ್ನಿಂದ ಇರ್ತದ, ನಮಗೆ ಕಣ್ಣಿಗೆ ಕಾಣಲ್ಲ ಅಂತ ಹೇಳಿ ಅಂತ ಹೇಳಿದ್ಮೇಲೆ ಮರಣವೇ ಮಹಾನವಮಿ ಅಂತೇಳಿ AB ಬಣಗಾರ್ ಅಂತೇಳಿ ಬರ್ದೋದು ಒಂದು ಬುಕ್ ಅದ್ರಿ, ನಾಟಕ ಆಡಿದ್ರು ಅವ್ರು. ನೀವು 3 ಗೌಡ್ರಿಗೆ ಏನಿಲ್ಲ, ನನಗೇನು ಖಾಲಿ ಜಾಗ ಕೊಡು ಅಂತೇಳಿ.